the Raja Kesari Swachalaya Abhiyan 2026. Volunteers of the Raj Kesari Seva Trust recently cleaned and renovated the old toilets of the Bokkapatna Government Primary School through voluntary work. The aim of this campaign is to provide better facilities to poor children by having volunteers clean, repair and completely renovate old toilets in the interest of child health, hygiene and protection of rights. The teachers and children of the school, amazed to see the toilets transformed in such a way in a single day, expressed their happiness through heartfelt words. ನನ್ನ ಹೆಸರು ಪ್ರಶಾಂತ್. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದೇನೆ. ನೀವು ಸುಮಾರು 11 ಜನ ರಾಜಕೇಸರಿ ಸೇವಾ ಟ್ರಸ್ಟ್ ಅವರಿಂದ ನಮ್ಮ ಶಾಲೆಗೆ ಬಂದು ಶೌಚಾಲಯವನ್ನು ಸ್ವಚ್ಛಗೊಳಿಸಿದ್ದೀರಿ. ನಮ್ಮ ಶೌಚಾಲಯ ಮುಂಚೆ ಹೇಗಿತ್ತು, ಈಗ ಹೇಗೆ ಆಗಿದೆ, ಬದಲಾವಣೆಗಳು ನಮಗೆ ಕಣ್ಣಿಗೆ ಎದುರೇ ಕಾಣ್ತಾ ಉಂಟು. ನೀವು ನಮ್ಮ ಶೌಚಾಲಯವನ್ನು ತುಂಬ ಸುಂದರವಾಗಿ ಸ್ವಚ್ಛಗೊಳಿಸಿದ್ದೀರಿ, ಪೇಂಟ್ ಹೊಡೆದಿದ್ದೀರಿ. ನಮ್ಮ ಇಲ್ಲಿದ್ದು ಆವರಣವನ್ನು ಶೌಚಾಲಯದೊಟ್ಟಿಗೆ ಬಾವಿಕಟ್ಟೆಯನ್ನು ಸಹ ಸ್ವಚ್ಛಗೊಳಿಸಿ ಅದಕ್ಕೆ ಸಹ ಪೇಂಟನ್ನು ಹೊಡೆದಿದ್ದೀರಿ. ಈಗ ನಮ್ಮ ಶಾಲೆಯ ಶೌಚಾಲಯವನ್ನು ನೋಡಿದಾಗ ನಮ್ಮ ಶಾಲೆ ಸಹ ಈಗ ಪ್ರೈವೇಟ್ ಶಾಲೆ ಥರ ಒಳ್ಳೆ ಶೌಚಾಲಯವನ್ನು ಹೊಂದಿದೆ. ನೀವು ಎಲ್ಲ ಕಡೆಗೆ ಹೋಗಿ ಶಾಲೆಯ ಸರ್ಕಾರಿ ಶಾಲೆಯ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿದ್ದೀರಿ. ಧನ್ಯವಾದಗಳು. ನಿಮಗೆ ಪುನಃ ಧನ್ಯವಾದಗಳು. ನಮ್ಮ ಶೌಚಾಲಯವನ್ನು ಹೇಗೆ ಸ್ವಚ್ಛಗೊಳಿಸಿದ್ದೀರಿ ಅದಕ್ಕೆ. ಕಲ್ಪನಾ ಆರ್. ನಾನು ಬೊಕ್ಕಪಟ್ನ 3 ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ರಾಜಕೇಸರಿ ಸೇವಾ ಟ್ರಸ್ಟ್ನ ಜಿಲ್ಲಾಧ್ಯಕ್ಷರಾದಂತಹ ಸಂತೋಷ್ ಕೊಲ್ಯ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಲೋಕೇಶ್ ಕುಲಾಲ್ ಹಾಗೂ ಇಡೀ ಟೀಮ್ ಸ್ವಚ್ಛ ಶಾಲೆ, ಸ್ವಚ್ಛ ಪರಿಸರ, ಸ್ವಚ್ಛ ಗ್ರಾಮ ಈ ನಿಟ್ಟಿನಲ್ಲಿ ಮಕ್ಕಳ ಆರೋಗ್ಯ ಮತ್ತು ನೈರ್ಮಲ್ಯದ ದೃಷ್ಟಿಯಿಂದ ನಮ್ಮ ಶಾಲಾ ಶೌಚಾಲಯವನ್ನು ಹೊಸ ರೀತಿಯಲ್ಲಿ ತುಂಬ ಚೆನ್ನಾಗಿ ಸ್ವಚ್ಛಗೊಳಿಸಿದ್ದಾರೆ. ಸೇವೆಯೇ ಸಂತೃಪ್ತಿ, ಶ್ರಮದ ಸಾರ್ಥಕತೆ ಎಂಬ ಮನೋಭಾವನೆ ನಿಮ್ಮ ಇಡೀ ಟೀಮ್ ಪ್ರತಿಯೊಬ್ಬರಲ್ಲೂ ಕಂಡು ಬಂದಿದೆ. ಸ್ವಚ್ಛ ಮನಸ್ಸಿನಿಂದ ತಾವೆಲ್ಲರೂ ಒಂದುಗೂಡಿ ಮಾಡಿದ ಈ ಸುಂದರ ಕಾರ್ಯಕ್ಕೆ ನಿಮಗೆ ಹಾಗೂ ಟೀಮ್ನವರಿಗೆ ಶಾಲಾ ಪರವಾಗಿ ಹೃತ್ಪೂರ್ವಕ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು. ನನ್ನ ಹೆಸರು ವೀಣಾಧಾರಿಣಿ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ನ 3 ಇಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಾರ್ಚ್ 8ರಂದು ನಮ್ಮ ಶಾಲೆಗೆ ರಾಜಕೇಸರಿ ಸೇವಾ ಟ್ರಸ್ಟ್ ಇವರು ಮತ್ತು ಇವರ ತಂಡದವರು ಬಂದು ಶೌಚಾಲಯವನ್ನು ಶುಚಿಗೊಳಿಸುವ ಹಾಗೂ ಪೇಂಟ್ ಹಚ್ಚಿ ಸುಂದರಗೊಳಿಸುವ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಹಾಗೂ ಬಾವಿಕಟ್ಟೆಯ ಸುತ್ತಲಿನ ಪರಿಸರವನ್ನು ಕೂಡ ಶುಚಿಗೊಳಿಸಿರುತ್ತಾರೆ. ಇವರ ಈ ಪರಿಶ್ರಮ, ಇವರ ಈ ಕೆಲಸ ಸಾಧನೆ ಶ್ಲಾಘನೀಯವಾದದ್ದು. ಯಾಕಂದರೆ ಶೌಚಾಲಯ ಶುಚಿಯಾಗಿದ್ದರೆ ಆರೋಗ್ಯ ವೃದ್ಧಿಯಾಗುವಂತಹ ಒಂದು ಕಾರ್ಯ. ಸುತ್ತಲಿನ ಪರಿಸರವು ಚೆನ್ನಾಗಿದ್ದರೆ ಮಕ್ಕಳು ಕೂಡ ಆರೋಗ್ಯವಂತರಾಗಿರ್ತಾರೆ. ಇವರ ಈ ಕಾರ್ಯಕ್ಕೆ ನಮ್ಮ ಶಾಲೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಇವರ ಈ ಕಾರ್ಯ ಹೀಗೆ ಬೇರೆ ಬೇರೆ ಶಾಲೆಗಳಲ್ಲಿ ಮುಂದುವರಿಯುತ್ತಾ ಇರಲಿ. ಇವರಿಗೆ ದೇವರು ಕೂಡ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಎಂದು ನಾನು ಪ್ರಾರ್ಥನೆಯನ್ನು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ನ 3 ಇಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ರಾಜಕೇಸರಿ ಸೇವಾ ಟ್ರಸ್ಟ್ ಮಂಗಳೂರು ಅಥವಾ ಬೆಳ್ತಂಗಡಿ ಮೂಲದ ಸಾಮಾಜಿಕ ಸಂಸ್ಥೆಯಾಗಿದ್ದು ಈ ಸಂಸ್ಥೆಯಿಂದ ಹಲವಾರು ಸಮಾಜಮುಖಿ ಕಾರ್ಯಗಳು ನಡೆಯುತ್ತಾ ಬಂದಿದೆ. ಉದಾಹರಣೆಗೆ ಬಡವರಿಗೆ ನೆರವು ನೀಡುವಂಥದ್ದು, ಅನಾರೋಗ್ಯ ಪೀಡಿತರಿಗೆ ಸಹಾಯ ಹಸ್ತ ನೀಡುವಂಥದ್ದು, ಕ್ರೀಡೆ, ಶಿಕ್ಷಣ ಮತ್ತು ಸ್ವಚ್ಛತಾ ಅಭಿಯಾನದಂತಹ ಕಾರ್ಯಗಳು ಈ ಸಂಸ್ಥೆಯಿಂದ ನೆರವೇರ್ತಾ ಬಂದಿದೆ. ಮಾರ್ಚ್ 8 ನಮಗೆಲ್ಲರಿಗೂ ತಿಳಿದಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಈ ದಿನ ಇವತ್ತು
ಈ ವರ್ಷ ಭಾನುವಾರ ಬಂದಿತ್ತು. ಭಾನುವಾರ ಅಂತ ಹೇಳಿದರೆ ಕುಟುಂಬದೊಂದಿಗೆ ಕಳೆಯುವಂತಹ ಒಂದು ಸುವರ್ಣಾವಕಾಶ. ಆದರೆ ಈ ಅವಕಾಶವನ್ನು ಕುಟುಂಬದೊಂದಿಗೆ ಕಳೆಯದೆ ರಾಜಕೇಸರಿ ಸೇವಾ ಟ್ರಸ್ಟ್ ಮಂಗಳೂರು ಇಲ್ಲಿಯ ಜಿಲ್ಲಾಧ್ಯಕ್ಷರು ಶ್ರೀಯುತ ಸಂತೋಷ್ ಕೊಡಿಯ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಲೋಕೇಶ್ ಕುಲಾಲ್ ಇವರು ತಮ್ಮ ತಂಡದೊಂದಿಗೆ ನಮ್ಮ ಶಾಲೆಗೆ ಆಗಮಿಸಿದ್ದು ನಮ್ಮ ಶಾಲೆಯ ಶೌಚಾಲಯವನ್ನು ಶುಚಿತ್ವಗೊಳಿಸಿ ಶೌಚಾಲಯದ ಹಿಂದುಗಡೆ ಇರುವಂತಹ ಕಳೆಗಳನ್ನು ಕಿತ್ತು ಮತ್ತು ಅಲ್ಲಿ ಸುತ್ತ ಇದ್ದಂತಹ ಬಾವಿಯನ್ನು ಶುಚಿ ಮಾಡಿ ನಂತರ ಕಟ್ಟಡಗಳಿಗೆ ಬಾವಿಕಟ್ಟೆಗಳಿಗೆ ಎಲ್ಲ ಪೇಂಟ್ಗಳನ್ನು ಬಳಿದು ಒಂದು ಸುಂದರ ನೂತನ ಕಟ್ಟಡ ಕಾಣುವಂತೆ ನಿರ್ಮಿಸಿಕೊಟ್ಟಿದ್ದಾರೆ. ಈ ಒಂದು ಸಮಾಜಮುಖಿ ಕಾರ್ಯಕ್ಕೆ ನಮ್ಮ ಶಾಲಾ ಪರವಾಗಿ ಕೋಟಿ ಕೋಟಿ ನಮನಗಳು. ಇನ್ನಷ್ಟು ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಸರ್ಕಾರಿ ಶಾಲೆಯ ಯಾವುದೇ ಪ್ರೈವೇಟ್ ಶಾಲೆಗಳಿಗೂ ಸೆಡ್ಡು ಹೊಡೆಯುವಂತೆ ತಲೆ ಎತ್ತಿ ನಿಲ್ಲಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ನಿಮ್ಮ ರಾಜಕೇಸರಿ ಸೇವಾ ಟ್ರಸ್ಟ್ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಮುಂದೆ ಸಾಗಲಿ ಎಂಬುದು ನಮ್ಮೆಲ್ಲರ ಆಶಯ. ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಉಷಾ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ಟಣ 3 ಇಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇದೇ ಮಾರ್ಚ್ 8ರಂದು ರಾಜಕೇಸರಿ ಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರು ಸದಸ್ಯರೆಲ್ಲರೂ ಸೇರಿ ನಮ್ಮ ಶಾಲಾ ಶೌಚಾಲಯವನ್ನು ಶುಚಿಗೊಳಿಸಿದ್ದಾರೆ ಹಾಗೂ ಬಣ್ಣ ಬಳಿದಿದ್ದಾರೆ. ಈಗ ಶೌಚಾಲಯವು ಅತಿ ಸುಂದರವಾಗಿ ಕಾಣುತ್ತಿದೆ. ಇವರ ಶ್ರಮಕ್ಕೆ ನಮ್ಮ ಶಾಲಾ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನನ್ನ ಹೆಸರು ಆಶಾ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ಟಣ ಇಲ್ಲಿ ಗೌರವ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಮಾರ್ಚ್ 8ರಂದು ಕಾರ್ಪೊರೇಷನ್ ವತಿಯಿಂದ ನನಗೆ ಕ್ಯಾಂಪ್ ಇದ್ದ ಕಾರಣ ನಾನು ಶಾಲೆಗೆ ಬಂದು ರಾಜಕೇಸರಿ ಸೇವಾ ಟ್ರಸ್ಟ್ ವತಿಯಿಂದ ಇವರು ಬಂದು ಅವರ ತಂಡವೇ ಬಂದು ಅಲ್ಲಿ ಶೌಚಾಲಯ ಮತ್ತು ಬಾವಿಕಟ್ಟೆಯನ್ನು ಸ್ವಚ್ಛತೆಗೊಳಿಸಿ ಅದರ ಮೇಲೆ ಅಲ್ಲಿ ಪೇಂಟ್ ಹೊಡೆದು ಪುನರ್ನಿರ್ಮಾಣ ಶೌಚಾಲಯ ಮಾಡಿದರು. ಇವರ ಸೇವೆ ತುಂಬ ಅಪೂರ್ವವಾದುದು. ಇವರು ಬಡ ಮಕ್ಕಳಿಗೆ ಮಧ್ಯಾಹ್ನದ ಭೋಜನೆ ಮತ್ತು ಬಡ ಮಕ್ಕಳಿಗೆ ಆರ್ಥಿಕ ಸಮಸ್ಯೆ ಇದ್ದರೆ ಅದರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ಮತ್ತು ಕ್ರೀಡೆ ಮುಂತಾದ ಹಲವಾರು ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದಿದ್ದೀರಿ. ಆದ ಕಾರಣ ಅವರಿಗೆ ನನ್ನ ಶಾಲಾ ಪರವಾಗಿ ಮತ್ತು ನನ್ನ ಪರವಾಗಿ ಧನ್ಯವಾದಗಳು. 100 ಜನ ಒಂದೇ ಹಾದಿಯಲ್ಲಿ ಹೋಗುತ್ತಿದ್ದರೆ ಕಣ್ಣು ಮುಚ್ಚಿಕೊಂಡು ನಾವು ಅಲ್ಲೇ ಹೋಗಬಾರದು. ಬದಲಿಗೆ ಬೇರೆ ಹಾದಿ ತುಳಿದರೆ ಅಲ್ಲಿ ನಮಗೆ ಹೊಸ ಅನುಭವ, ಸಾಹಸ, ರೋಮಾಂಚನ ಎಲ್ಲವೂ ಸಿಗುತ್ತದೆ. ಕುರುಡು ಅನುಕರಣೆ ನಮ್ಮನ್ನು ಬೆಳೆಸುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯಾದ ರಾಜಕೇಸರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸಂಸ್ಥೆಯವರು ಬೊಕ್ಕಪಟ್ಟಣ 3 ಶಾಲೆಯ ಸ್ವಚ್ಛಾಲಯದಲ್ಲಿ ಪಾಲ್ಗೊಂಡ ಸ್ವಯಂ ಸೇವಕರು ಶ್ರೀ ದೀಪಕ್ ಜಿ ಬೆಳ್ತಂಗಡಿ, ಸಂಸ್ಥಾಪಕರು ಶ್ರೀ ಸಂತೋಷ್ ಕೊಲ್ಯ, ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಶ್ರೀ ಲೋಕೇಶ್ ಕುಲಾಲ್, ಮಂಗಳಾದೇವಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಸಂದೀಪ್ ಬೆಳ್ತಂಗಡಿ, ಮಾಜಿ ಅಧ್ಯಕ್ಷರು ಬೆಳ್ತಂಗಡಿ ಘಟಕ ಶ್ರೀ ಶರತ್ ಕುಮಾರ್ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ ರಾಘವೇಂದ್ರ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ ಸಂದೇಶ್ ಸದಸ್ಯರು ಬೆಳ್ತಂಗಡಿ ಘಟಕ, ಶ್ರೀ ಗಣೇಶ್ ಸದಸ್ಯರು ಬೆಳ್ತಂಗಡಿ ಘಟಕ, ಶ್ರೀ ಸಮರ್ಥ್ ಎಸ್ ದಕ್ಷಿಣ ಕನ್ನಡ ಜಿಲ್ಲೆ ಘಟಕ, ಶ್ರೀಮತಿ ಶಬರಿ ಶೆಟ್ಟಿ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕ. ಇವರೆಲ್ಲರೂ ಸೇರಿ ಶೌಚಾಲಯವನ್ನು ಸ್ವಚ್ಛಾಲಯವನ್ನಾಗಿಸಿ ಮಾಡಿ ಇಂತಹ ಕೆಲಸವನ್ನು ತಮ್ಮ ಬಿಡುವಿನ ಸಮಯದಲ್ಲಿ ಯಾವುದೇ ಫಲಾಪೇಕ್ಷೆ ಬಯಸದೆ ತಮ್ಮ ಸ್ವಂತ ಖರ್ಚಿನಲ್ಲಿ ತಾವೆಲ್ಲರೂ ಮುಂಜಾನೆಯಿಂದ ಸಂಜೆಯವರೆಗೂ ಬೆವರು ಸುರಿಸಿ ಸ್ವಚ್ಛಾಲಯ ಕಾರ್ಯ ನಡೆಸಿ ಶಾಲೆಗೂ ಸೊಬಗು ತಂದು ಕೊಟ್ಟಿದ್ದೀರಿ. ತಮ್ಮ ಈ ಉದಾರ ಮನಸ್ಸಿನ ಕೆಲಸ ಕಾರ್ಯಗಳಿಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು, ಹೆತ್ತವರು, ಪೋಷಕರು, SDMC ಹಾಗೂ ಹಳೆ ವಿದ್ಯಾರ್ಥಿ ಸಂಘದವರಿಂದ ಮೆಚ್ಚುಗೆ ಪಾತ್ರರಾಗಿ ಅವರ ಹೃದಯ ಸ್ಪರ್ಶಿ ಆಗಿದ್ದೀರಿ. ತಮ್ಮೆಲ್ಲರ ಶ್ರಮದ ದುಡಿಮೆಯಿಂದ ಕಿಚ್ಚಿತ್ತನ್ನು ಒಟ್ಟುಗೂಡಿಸಿ ತಾವು ಮಾಡುವ ಈ ಸೇವೆಗೆ ನಾವು ಚಿರಋಣಿಗಳಾಗಿದ್ದೇವೆ. ದೇವರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸುತ್ತಾ ಪ್ರಭಾರ ಶಿಕ್ಷಕಿಯಾದ ನಾನು ಡ್ರಿಜಿಲ್ ಮ್ಯಾನೇಜರ್ಸ್ ತಮಗೆ ಎಲ್ಲರ ಪರವಾಗಿ ನಮನಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.